ಹರೇ ಶ್ರೀನಿವಾಸ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೇ ನಿತ್ಯಂ ಮಹಾಪಾತಕ ನಾಶನಂ. ಪ್ರಾತಃ ಕಾಲ ಎದ್ದ ತಕ್ಷಣ ಈ ಪಂಚಕನ್ಯೆಯರ ಸ್ಮರಣೆಯನ್ನು ಮಾಡಬೇಕು. ಯಾಕೆ ಈ ಪಂಚಕನ್ಯೆಯರ ಸ್ಮರಣೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಈ 5 ಪತಿವ್ರತೆಯರ ಸ್ಮರಣೆಯಿಂದ ಎಂತಹ ತೊಂದರೆಗಳಿದ್ದರೂ ಅದರಿಂದ ನಾವು ಪಾರಾಗಬಹುದು ಅಂತ ಶಾಸ್ತ್ರಗಳು ತಿಳಿಸ್ಕೊಡ್ತವೆ. ಈ 5 ಪತಿವ್ರತೆಯರು ವಿವಾಹಿತರಾಗಿದ್ದಾರೆ, ಆದರೂ ಸಹ ಹೇಗೆ ಕನ್ಯೆಯರು ಅಂತ ಕರೆಸ್ಕೊಳ್ತಾರೆ ಅಂತ ನಿಮಗನ್ನಿಸ್ಬೋದು. ಕನ್ಯಾ ಅಂತಂದರೆ ಆತ್ಮದೀಪ್ತಿಯಿಂದ ಬೆಳಗುವಂಥವರು ಈ 5 ಜನ ಪತಿವ್ರತೆಯರು. ಆತ್ಮದೀಪ್ತಿ ಅಂತಂದರೆ ತಮ್ಮಲ್ಲಿ ಆತ್ಮಪ್ರಕಾಶನವನ್ನು ತುಂಬಿಕೊಂಡು ಪರಮಾತ್ಮನ ಅನುಗ್ರಹಕ್ಕೆ ಸದಾ ಪಾತ್ರರಾಗಿದ್ದಾರೆ ಅಂತ ಇವರ ಒಂದು ಜೀವನ ಚರಿತ್ರೆಯಿಂದ ನಮಗೆ ತಿಳಿದು ಬರುತ್ತೆ. ಇಂತಹ ಪತಿವ್ರತೆಯರನ್ನು ಪ್ರಾತಃ ಕಾಲ ನಾವು ಸ್ಮರಿಸಿದರೆ ನಮ್ಮ ಜೀವನ ಪಾವನ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಪಾತಕ ನಾಶನ ಆಗುತ್ತೆ. ಅಂದರೆ ಪಾತಕ ಅಂತಂದರೆ ಪತನ ಆಗೋದು, ಅಂದರೆ ಮೇಲಿನಿಂದ ಕೆಳಕ್ಕೆ ಬೀಳೋದು. ಯಾವ ಕಾರ್ಯಗಳು ನಮ್ಮನ್ನು ಉತ್ತಮ ಸ್ಥಾನಕ್ಕೆ ಕರೆದುಕೊಂಡು ಹೋಗೋದಿಲ್ವೋ, ಅಂದರೆ ನಾವು ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ಅದರಿಂದ ನಮಗೆ ಕೆಟ್ಟದಾಗೋದು, ಅಥವಾ ಯಾವ ಕಾರ್ಯಗಳು ನಡೆಯದೇ ಇರೋದು ಸುಸೂತ್ರವಾಗಿ ಪತನ ಆಗೋದು ಅಂತಂದರೆ ಅದು ಸಕ್ಸಸ್ಫುಲ್ಲಾಗಿ ಯಾವ ಕಾರ್ಯಗಳು ನಡೆಯದೇ ಇರೋದು, ಕಷ್ಟಗಳನ್ನು ಅನುಭವಿಸೋದು, ಇದನ್ನೆಲ್ಲ ನಾವು ಪತನ ಅಂತ ಕರಿತೀವಿ. ಅಂದರೆ ಕೆಳಕ್ಕೆ ಹೋಗೋದೇನೆ, ಏಳಿಗೆ ಅನ್ನೋದೇ ಇರೋದಿಲ್ಲ ಜೀವನದಲ್ಲಿ. ಅಂತಹ ಕಾರ್ಯಗಳು ಅವು ಪಾತಕ ಅಂತ ಕರೆಸ್ಕೊಳ್ತವೆ. ಈಗ ಭೌತಿಕವಾಗಿ ಆಗಿರ್ಬೋದು, ದೈವಿಕವಾಗಿ ಆಗಿರ್ಬೋದು, ಅಥವಾ ಆಧ್ಯಾತ್ಮಿಕವಾಗಿಯೂ ಸಹ ಇರ್ಬೋದು. ಹಾಗಾಗಿ ಅಂತಹ ಪತನವನ್ನು ನಾವು ಜೀವನದಲ್ಲಿ ನೋಡಬಾರ್ದು ಅಂತಂದರೆ ಪ್ರಾತಃ ಕಾಲ ಎದ್ದ ತಕ್ಷಣ ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೇ ನಿತ್ಯಂ ಮಹಾಪಾತಕ ನಾಶನಂ ಅನ್ನುವಂತಹ ಶ್ಲೋಕವನ್ನು ಹೇಳಬೇಕು ಸ್ನೇಹಿತರೆ. ಈ 5 ಪತಿವ್ರತೆಯರಂತೆ ನಾವು ಸಹ 3 ಕ್ಷೇತ್ರಗಳಲ್ಲೂ, ಅಂದರೆ ಭೌತಿಕ, ದೈವಿಕ, ಆಧ್ಯಾತ್ಮಿಕ, ಈ 3 ಕ್ಷೇತ್ರಗಳಲ್ಲೂ ಶುದ್ಧವಾದ ಜೀವನವನ್ನು ನಡೆಸಿ ದಿನದಿಂದ ದಿನಕ್ಕೆ ಏಳಿಗೆಯನ್ನು ಹೊಂದಬೇಕು. ಯಾವ ಕಾರ್ಯಗಳು ಈ 3 ಕ್ಷೇತ್ರಗಳಲ್ಲಿ ಏಳಿಗೆಯನ್ನು ಮಾಡಲಿಕ್ಕೆ ಆಗ್ತಾ ಇಲ್ವೋ, ನಮ್ಮ ಪತನಕ್ಕೆ ಕಾರಣ ಆಗ್ತಾ ಇದೆಯೋ, ಅವೇ ನಮ್ಮ ಪಾಪಗಳು ಅಂತ ನಾವು ಹೇಳ್ತೀವಿ. ಅಂತಹ ಪಾಪಗಳನ್ನು ನಾವು ಕಳೆದುಕೊಂಡು ನಿತ್ಯ ಜೀವನದಲ್ಲಿ ನಮಗೆ ತಿಳಿದೇನೋ ತುಂಬ ಪಾಪ ಕಾರ್ಯಗಳನ್ನು ಮಾಡ್ತಾ ಇರ್ತೀವಿ. ಅಂತಹ ಪಾಪ ಕಾರ್ಯಗಳನ್ನು ನಾವು ನಿವಾರಣೆ ಮಾಡಿಕೊಂಡು ಭಗವಂತನ ಸ್ಮರಣೆಯಿಂದ ನಾವು ಮೋಕ್ಷವನ್ನು ಪಡಿಬೇಕು. ಭಗವಂತನ ಸ್ಮರಣೆಯೇ ಮಹಾ ಔಷಧಿ ಆಗುತ್ತೆ. ನಾವು ನೇರವಾಗಿ ಭಗವಂತನನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ, ಮತ್ತು ಭಗವಂತನ ಸ್ಮರಣೆಯನ್ನು ಮಾಡಲಿಕ್ಕೆ ತುಂಬ ಜನಕ್ಕೆ ಆಗೋದಿಲ್ಲ. ಭಗವಂತನ ಸ್ಮರಣೆಯನ್ನು ಮಾಡಲಿಕ್ಕೆ ಸಾಧ್ಯವಾಗದೇ ಇದ್ದಾಗ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ತಮ್ಮ ಜೀವನವನ್ನು ಅಂಥವರ ಸ್ಮರಣೆ ನಮಗೆ ಜೀವನದಲ್ಲಿ ಸಹಕಾರವನ್ನು ಕೊಡುತ್ತೆ. ಅಂಥವರ ಸ್ಮರಣೆಯಿಂದ ನಮಗೆ ಭಗವಂತನ ಅನುಗ್ರಹ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇಂತಹ ಪಂಚಕನ್ಯೆಯರ ಸ್ಮರಣೆ ನಮಗೆ ಪುಣ್ಯ ಸಂಪಾದನೆಗೆ ಹಾದಿ ಮಾಡಿಕೊಡುತ್ತೆ. ಈಗ ಅಹಲ್ಯೆ ಒಂದೇ ಒಂದು ಕ್ಷಣ ತನ್ನ ಮನಸ್ಥಿತಿಯನ್ನು ಕಳೆದುಕೊಂಡಂತಹ ಪರಿಣಾಮ ಪತಿದ್ರೋಹದಂತಹ ಮಹಾಪಾತಕವೇ ಆಗೋಗುತ್ತೆ. ಅಂತಹ ಪಾಪ ಕಾರ್ಯದಿಂದ ಅವಳನ್ನು ತನ್ನ ಸ್ಥಾನದಿಂದ ಪತನಗೊಳಿಸ್ಬಿಡುತ್ತೆ. ಆಗ ಗೌತಮರು ನೀಡಿದಂತಹ ಶಾಪ ಕಲ್ಲಾಗಿ ನಿಂತಹ ಅಹಲ್ಯೆ ಪುನಃ ಅವಳನ್ನು ಮೇಲಕ್ಕೆ ಏರಿಸಿ ಮೊದಲಿಗಿಂತಲೂ ಉನ್ನತವಾದಂತಹ ಸ್ಥಿತಿಯನ್ನು ಕೊಡುತ್ತೆ. ತನ್ನಿಂದಾದಂತಹ ಪಾಪ ಕಾರ್ಯಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡು ಶ್ರೀರಾಮಚಂದ್ರನ ದರ್ಶನವನ್ನೇ ಪಡೆದು ಕೃತಾರ್ಥಳಾಗ್ತಾಳೆ ಅಹಲ್ಯೆ. ಶ್ರೀರಾಮನ ದರ್ಶನದಿಂದ ಪರಮ ಪವಿತ್ರಳಾದಂತಹ ಅಹಲ್ಯೆ, ಇಂತಹ ಅಹಲ್ಯೆಯ ಸ್ಮರಣೆಯು ನಮ್ಮನ್ನು ಶ್ರೀರಾಮಚಂದ್ರನ ಸ್ಮರಣೆಯಲ್ಲಿಯೇ ನಿಲ್ಲಿಸುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅಂತಹ ಪತಿವ್ರತೆಯ ಸ್ಮರಣೆ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳಲಾಗುತ್ತೆ. ಇನ್ನು ದ್ರೌಪದಿ ಮಹಾಪತಿವ್ರತೆಯಾದಂಥ ಸಾಕ್ಷಾತ್ ಕೃಷ್ಣನ ಪ್ರೀತಿಗೆ ಪಾತ್ರಳಾಗಿ ಅವನಿಂದ ತಂಗಿ ಅಂತ ಕರೆಸ್ಕೊಂಡಂತಹ ಮಹಿಮಾನ್ವಿತಳು
ಅವಳ ಜೀವನದಲ್ಲಿ ಎದುರಾದಂತಹ ಕಷ್ಟಗಳನ್ನು, ಅವಮಾನಗಳನ್ನು ದಿಟ್ಟತನದಿಂದ ಎದುರಿಸಿ ಧೀರ ನಾರಿ ದ್ರೌಪದಿ ಅಂತ ಕರೆಸ್ಕೊಳ್ತಾಳೆ. ಅವಳ ಸ್ಮರಣೆಯಿಂದ ಅಂತಹ ಧೃತಿ ನಮ್ಮಲ್ಲೂ ಜಾಗೃತಿ ಆಗುತ್ತೆ. ಇಂತಹ ದ್ರೌಪದಿಯ ಸ್ಮರಣೆ ನಮ್ಮ ಮನಸ್ಸು ಗೋವಿಂದನ ಸ್ಮರಣೆಯಲ್ಲಿಯೇ ನಿಲ್ಲಿಸಿ ನಮ್ಮ ಪಾತಕಗಳನ್ನು ನಾಶ ಮಾಡುತ್ತೆ ಅಂತ ಹೇಳ್ತಾರೆ. ಇನ್ನು ಸೀತೆಯನ್ನು ಸ್ಮರಣೆ ಮಾಡುವುದು ಒಂದೇ, ಶ್ರೀರಾಮಚಂದ್ರನ ಸ್ಮರಣೆ ಮಾಡುವುದು ಒಂದೇ. ಅವರಿಬ್ಬರೂ ಒಂದೇ ತತ್ವದ ಎರಡು ಮುಖಗಳು ಅಂತ ಹೇಳ್ತಾರೆ. ಶ್ರೀರಾಮಚಂದ್ರ ಪರಮಾತ್ಮನ ಸ್ವರೂಪ ಆದರೆ ಸೀತೆ ಶುದ್ಧ ಪ್ರಕೃತಿಯ ಸ್ವರೂಪ ಅಂತ ಹೇಳ್ತಾರೆ. ಸೀತಾಮಾತೆಯ ಸ್ಮರಣೆಯಿಂದ ಪ್ರಕೃತಿ ಶುದ್ಧವಾಗುತ್ತೆ ಅಂತ ಹೇಳ್ತಾರೆ. ಅಂತಹ ಪತಿವ್ರತೆಯ ಸ್ಮರಣೆಯಿಂದ ನಮ್ಮ ಸಕಲ ಪಾಪಗಳು ನಿವಾರಣೆಯಾಗಿ ಪರಮಪುರುಷನ ಅನುಗ್ರಹಧಾರೆ ನಮ್ಮ ಮೇಲೆ ಹರಿಯುವುದರಲ್ಲಿ ಸಂಶಯವೇ ಇಲ್ಲ ಸ್ನೇಹಿತರೆ. ಇನ್ನು ತಾರಾ, ಮನುಕುಲದ ಸಂಜಾತೆಯಾದಂತಹ ತಾರಾ ಭಗವಂತನ ಮಹಿಮೆಯನ್ನು ಚೆನ್ನಾಗಿ ತಿಳಿದಿರ್ತಾಳೆ. ಹಾಗೂ ಪತಿಯಾದಂತಹ ವಾಲಿಗೂ ಸಹ ತಿಳಿಸ್ತಾ ಇರ್ತಾಳೆ. ಭಗವಂತನ ಬಗ್ಗೆ ತಿಳುವಳಿಕೆಯನ್ನು ನೀಡ್ತಾ ಇರ್ತಾಳೆ. ಹಾಗೆ ರಾವಣನ ಪತ್ನಿಯಾದಂತಹ ಮಂಡೋದರಿ ಕೂಡ ಪರಮ ಸಾತ್ವಿಕಳು. ಶ್ರೀರಾಮನ ಮೂಲ ಸ್ವರೂಪ ಹಾಗೂ ಅವನ ಅವತಾರಗಳ ಮಹಿಮೆಯನ್ನು ಅರಿತು ಭಗವಂತನನ್ನು ಅನನ್ಯ ಭಾವದಿಂದ ಭಕ್ತಿಯಿಂದ ಸ್ತುತಿಸ್ತಾ ಇರ್ತಾಳೆ. ಹೀಗೆ ಪಂಚಕನ್ಯೆಯರು ತಮ್ಮಲ್ಲಿ ಪರಮಾತ್ಮನನ್ನು ತುಂಬಿಕೊಂಡು ಕನ್ಯಾಪದಕ್ಕೆ ಅನ್ವರ್ಥರಾಗಿ ತಾವು ಬೆಳಗಿ ಲೋಕವನ್ನು ಬೆಳಗಿಸಿದವರು. ಈ ಪಂಚಕನ್ಯೆಯರ ಸ್ಮರಣೆ ನಮ್ಮ ಮನೋಬುದ್ಧಿಯನ್ನು ಪರಮಾತ್ಮನ ಸ್ಮರಣೆಯಲ್ಲಿ ನಿಲ್ಲಿಸುತ್ತೆ, ನಮ್ಮ ಜೀವನವನ್ನು ಪಾವನಗೊಳಿಸುತ್ತೆ. ಹಾಗಾಗಿ ಈ 5 ಪತಿವ್ರತೆಯರು ಸಹ ಭಗವಂತನನ್ನೇ ಒಲಿಸ್ಕೊಂಡವರು. ಹಾಗಾಗಿ ದ್ರೌಪದಿ, ಸೀತಾ ಇವರೆಲ್ಲ ನಾವು ಚರಿತ್ರೆಗಳನ್ನು ಕೇಳ್ತೀವಿ, ನೋಡ್ತೀವಿ. ಎಂತೆಂತಹ ಕಷ್ಟಗಳನ್ನು ಜೀವನದಲ್ಲಿ ಅನುಭವಿಸಿದ್ದಾರೆ. ಆದರೆ ಕಷ್ಟಗಳು ಪಟ್ಟಿದ್ದಾರೆ ಅಂತ ನಾವು ಭಾವಿಸಬಾರ್ದು. ಸೀತಾ ಸಾಕ್ಷಾತ್ ಲಕ್ಷ್ಮೀದೇವಿ ಸ್ವರೂಪ. ಹಾಗಾಗಿ ಭಗವಂತ ಎಷ್ಟು ರೂಪಗಳನ್ನು ತಗೊಳ್ತಾನೋ, ಎಷ್ಟು ಅವತಾರಗಳನ್ನು ತಗೊಳ್ತಾನೋ, ಭಗವಂತನ ಸರಿಸರಿಯಾಗಿ ಲಕ್ಷ್ಮೀದೇವಿ ಸಹ ಅವತಾರಗಳನ್ನು ತಗೊಂಡು ಲೋಕ ಕಲ್ಯಾಣಕ್ಕಾಗಿ ಅವತಾರಗಳನ್ನು ಮಾಡಿದ್ದಾರೆ. ಅವರೆಲ್ಲರ ಒಂದು ಜೀವನ ಚರಿತ್ರೆ ನಮ್ಮ ಜೀವನಕ್ಕೆ ಒಂದು ಉದಾಹರಣೆ ಆಗಬೇಕು. ಕಷ್ಟಗಳು ಬಂದಾಗ ಹೇಗೆ ಎದುರಿಸಬೇಕು, ಹೇಗೆ ಅದನ್ನು ನಾವು ಪರಿಹಾರ ಮಾಡ್ಕೋಬೇಕು ಅಂತ ತಿಳಿಬೇಕು. ಎಲ್ಲದಕ್ಕೂ ಒಂದೇ ಪರಿಹಾರ, ಭಗವಂತನ ಸ್ಮರಣೆ, ಭಗವಂತನ ಧ್ಯಾನ. ಸದಾ ಕಾಲದಲ್ಲಿ ಭಗವಂತನ ಸ್ಮರಣೆಯಿಂದ ನಾವು ಎಂಥ ಕಷ್ಟಗಳು ಬಂದ್ರೂ ನಾವು ಪಾರಾಗ್ಬೋದು. ಎದ್ದ ತಕ್ಷಣ ಪ್ರಾತಃ ಕಾಲದಲ್ಲಿ ಎಲ್ಲರೂ ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೇ ನಿತ್ಯಂ ಮಹಾಪಾತಕ ನಾಶನಂ ಅಂತ ಸ್ಮರಣೆಯನ್ನು ಮಾಡಿರಿ ಭಕ್ತಿಯಿಂದ. ಎಂತಹ ಪಾತಕಗಳು, ಎಂತಹ ಕಷ್ಟಗಳಿದ್ರೂ ಪರಿಹಾರ ಆಗುತ್ತೆ ಅಂತ ಹೇಳ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಹರೇ ಶ್ರೀನಿವಾಸ.